ಪಾಳ್ಯದಲ್ಲಿ ಜೋರಾದ ಉತ್ತರಾಧಿಕಾರ ವಾರ್. ನವೆಂಬರ್ ಕ್ರಾಂತಿ ಸಂಚಲನದ ಮಧ್ಯೆ ರಾಜ್ಯಕ್ಕೆ ಈಗ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡಲಿದ್ದಾರೆ. ಕೈ ಪಾಳ್ಯದಲ್ಲಿ ಉತ್ತರಾಧಿಕಾರ ವಾರ್ ಈಗ ಜೋರಾಗಿದೆ. ನವೆಂಬರ್ ಕ್ರಾಂತಿ ಸಂಚಲನದ ಮಧ್ಯೆ ರಾಜ್ಯಕ್ಕೆ ರಾಹುಲ್ ಎಂಟ್ರಿ ಕೊಡಲಿದ್ದಾರೆ. ಸಿಎಂ ಡಿಸಿಎಂ ಮುಸುಕಿನ ಗುದ್ದಾಟದ ನಡುವೆ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡಲಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಗೊಂದಲಗಳಿಗೆ ತೆರೆ ಎಳಿತಾರ. ನವೆಂಬರ್ 20ರಂದು ಆಗಮಿಸಲಿರುವ ರಾಹುಲ್ ಗಾಂಧಿ ಕೈ ಪಾಳ್ಯದಲ್ಲಿ ಉತ್ತರಾಧಿಕಾರ ವಾರ್ ಜೋರಾಗಿ ನಡೀತಾ ಇದೆ. ನವೆಂಬರ್ ಕ್ರಾಂತಿ ಸಂಚಲನದ ಮಧ್ಯೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಿದ್ದಾರೆ. ಸಿಎಂ ಡಿಸಿಎಂ ಮುಸುಕಿನ ಗುದ್ದಾಟದ ನಡುವೆ ಎಂಟ್ರಿ ಕೊಡಲಿದ್ದಾರೆ ರಾಹುಲ್ ಗಾಂಧಿ ಅವರು. ನಾಯಕತ್ವ ಬದಲಾವಣೆಯ ಚರ್ಚೆ ಗೊಂದಲಗಳಿಗೆ ತೆರೆ ಎಳಿತಾರ, ಕಾದು ನೋಡ್ಬೇಕಾಗತ್ತೆ. ನವೆಂಬರ್ 20ರಂದು ಆಗಮಿಸಲಿರುವ ರಾಹುಲ್ ಗಾಂಧಿ ಅವರು ಇನ್ನು ಕೈ ಪಾಳ್ಯದಲ್ಲಿ ಉತ್ತರಾಧಿಕಾರ ವಾರ್ ಜೋರಾಗಿ ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತಾರ ರಾಹುಲ್ ಗಾಂಧಿ ಅಂತ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಬಿಹಾರ ಎಲೆಕ್ಷನ್ ಬಿಸಿಯಲ್ಲಿ ಹೈಕಮಾಂಡ್ ಇದೆ. ಇದರ ನಡುವೆಯೂ ಕೂಡ ಈಗ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾರೆ. ಈಗ ಕೈ ಪಾಳ್ಯದಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ ಉತ್ತರಾಧಿಕಾರ ವಾರ್ ಜೋರಾಗಿ ನಡೀತಾ ಇದೆ. ಕೈ ಪಾಳ್ಯದಲ್ಲಿ ಕೋಲಾಹಲವೇ ಎಬ್ಬಿದೆ. ಯಾಕೆಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಏನಿದೆ, ಮುಂದೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ನಡೆಯಲಿಕ್ಕೆ ಸಿದ್ಧರಿದ್ದೇವೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ಹೇಳಿಕೆ ವಿಚಾರವಾಗಿ ಕೈ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣದವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಏನು ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಸರಿಯಾಗಿದೆ ಅಂತ ಕೆಲವೊಂದಿಷ್ಟು ಶಾಸಕರು ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೆಲವೊಂದಿಷ್ಟು ಶಾಸಕರು ಬ್ಯಾಟಿಂಗ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು. ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ, ಹೈಕಮಾಂಡ್ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಹೈಕಮಾಂಡ್ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿಯವರೆಗೂ ಕೂಡ ಈ ಒಂದು ವಿಚಾರವಾಗಿ ಯಾರು ಕೂಡ ಮಾತನಾಡಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಬ್ಯಾಟಿಂಗ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈ ಒಂದು ವಿಚಾರವಾಗಿ ಯಾರು ಕೂಡ ಎಲ್ಲಿಯೂ ಕೂಡ ಮಾತನಾಡಬಾರ್ದು ಅಂತ ಹೈಕಮಾಂಡ್ ಎಷ್ಟೇ ಬಾರಿ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಈ ಒಂದು ವಿಚಾರವಾಗಿ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಆದ್ರೆ ಅವರ ವಿರುದ್ಧ ಪಕ್ಷ ಯಾವುದೇ ರೀತಿಯ ಕಠಿಣ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಸದ್ಯಕ್ಕೆ ಕೆಲವೊಂದಿಷ್ಟು ಶಾಸಕರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ರಾಹುಲ್ ಗಾಂಧಿ ಅವರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಸದ್ಯಕ್ಕಂತೂ ಕೈ ಪಾಳ್ಯದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಸದ್ಯಕ್ಕೆ ಈ ಒಂದು ನವೆಂಬರ್ ಕ್ರಾಂತಿಯ ನಡುವೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಈಗ ಏನೆಲ್ಲ ಆಗ್ತಾ ಇದೆ ಕೈ ಪಾಳ್ಯದಲ್ಲಿ, ಉತ್ತರಾಧಿಕಾರ ವಾರ ಆಗಿರ್ಬೋದು, ಸಂಪುಟ ಪುನರ್ರಚನೆ ವಿಚಾರ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತಾರಾ ಅಥವಾ ಏನ್ ಮಾಡ್ತಾರೆ ಅಂತ? ಸಾಹಿತ್ಯ ಇದೀಗ ಕಾಂಗ್ರೆಸ್ ಪಡೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಎಂಬ ಒಂದು ಯತೀಂದ್ರ ಅವರ ಹೇಳಿಕೆ ಏನಿತ್ತು ಅದು ಜೋರಾಗಿ ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಿಂದ ಈ ಒಂದು ವಿಚಾರಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೇ ಇರುವಂತದ್ದು ಸಾಕಷ್ಟು ಒಂದು ಕುತೂಹಲಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥ ಟಾಸ್ಕ್ ನ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಮರ್ಥವಾಗಿ ನಿಭಾಯಿಸಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಏನು ಡಿಕೆ ಶಿವಕುಮಾರ್ ಅವರಿಂದ ಮತ್ತು ಅವರ ಒಂದು ಬಣದವರದಿಂದ ಏನು ಯತೀಂದ್ರ ಅವರಿಗೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕುವಂತ ಒಂದು ಕ್ರಮವಾಗಿ ಯಾವುದೇ ರೀತಿಯ ಒಂದು ಕ್ರಮ ಆಗದೇ ಇರುವಂತದ್ದು ಎಲ್ಲೊಂದ್ ಕಡೆ ಸಹಜವಾಗಿ ಬಹಳಷ್ಟು ಒಂದು ಕುತೂಹಲಕ್ಕೆ ಮನೆ ಮಾಡಿಕೊಟ್ಟಿದೆ. ಇದರ ನಡುವೆ ಮುಂದಿನ ತಿಂಗಳು 20ನೇ ತಾರೀಕು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಎಲ್ಲಾ ಸಚಿವರು ಮತ್ತು ಶಾಸಕರಿಗೆ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. 100 ಕಟ್ಟಡಗಳ ಏನು ಕಾಂಗ್ರೆಸ್ ಭವನ ಶಂಕುಸ್ಥಾಪನಾ ಕಾರ್ಯಕ್ರಮ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಿವೇಶಗಳನ್ನ ಒಂದು ತಿಳಿಗೊಳಿಸುವಂತ ಒಂದು ಕೆಲಸ ಏನಿದೆ ಅದನ್ನ ನಿಗದಿತ ಅವಧಿಯೊಳಗೆ ಮಾಡಿ ಮುಗಿಸಬೇಕು. ಇಲ್ಲದಿದ್ದರೆ ಅದಕ್ಕೆ ಕ್ರಮ ಆಗುತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷರು ಎಲ್ಲಾ ಒಂದು ಸಚಿವರಿಗೆ ಮತ್ತು ಶಾಸಕರಿಗೆ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಆ ಕುರಿತು ಒಂದು ಅಧಿಕೃತವಾಗಿ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಇದೆಲ್ಲವೂ ಒಂದು ಕಡೆ ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಇದೀಗ ಬಿಹಾರ ಚುನಾವಣೆ ಎಲ್ಲರೂ ಕೂಡ ತಲ್ಲೀನರಾಗಿರ್ತಾರೆ. ನವೆಂಬರ್ 14ರ ನಂತರ ಎಲ್ಲವೂ ಕೂಡ ತಿಳಿಗೊಳ್ಳುತ್ತೆ. ಆಗ ಕರ್ನಾಟಕದತ್ತ ಹೈಕಮಾಂಡ್ ನಾಯಕರು ಮುಖ ಮಾಡ್ತಾರೆ. ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದು ಬದಲಾವಣೆ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಸಿಎಂ ನಾಯಕತ್ವದ ಒಂದು ಪ್ರಶ್ನೆ ಇರ್ಬೋದು, ಜೊತೆಗೆ ಒಂದಷ್ಟು ಸಚಿವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾಯಿಸಬೇಕೆಂಬ ಒಂದು ಒತ್ತಾಯ ಮಾಡ್ತಿರುವಂತದ್ದು ಏನಿದೆ ಎಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಇತ್ತೀಚೆಗೆ ಯತೀಂದ್ರ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಲ್ಲವೂ ಸರಿ ಹೋಗುತ್ತೆ ಎಂಬ ಒಂದು ಸಮೀಪದಲ್ಲಿ ಎಲ್ಲೊಂದ್ ಕಡೆ ಮತ್ತಷ್ಟು ಗೊಂದಲಾತ್ಮಕ ಮತ್ತು ಮತ್ತಷ್ಟು ಸಂಚಲನ ಕಾಂಗ್ರೆಸ್ ಪಡೆಯಲ್ಲಿ ಮೂಡಿತು. ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹೀಗಾಗಿ ಬಿಹಾರ್ ಚುನಾವಣೆಯ ನಂತರ
ಏನು ಬಹುತೇಕವಾಗಿ ಲೋಕಸಭಾ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಏನು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಏನು ಡಿ ಕೆ ಶಿವಕುಮಾರ್ ನಡುವಿನ ಮುಸುಕಿನ ಗುದ್ದಾಟ ಏನಿದೆ ಅದಕ್ಕೆ ತಿಳಿಗೊಳಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ. ಅಗತ್ಯ ಇದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಅದೇ ಒಂದು ಮುಹೂರ್ತ ಅಂತ ಹೇಳಲಾಗ್ತಿದೆ. ಹೀಗಾಗಿ ಎಲ್ಲವೂ ಕೂಡ ಏನು ಪ್ರಮುಖವಾಗಿ ನವೆಂಬರ್ 20 ರಾಹುಲ್ ಗಾಂಧಿ ಅವರು ಬರುವಂತ ಏನು ದಿನ ಇದೆ ಅಲ್ಲಿ ರಾಜ್ಯ ರಾಜಕಾರಣದ ಒಂದು ಕ್ಲೈಮ್ಯಾಕ್ಸ್ ಅಂತಾನೆ ಹೇಳಲಾಗ್ತಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.